ಮೂಡ್ ಬರ್ತಾ ಇದೆ. ನೂತನ ಸಿಎಂ ಜೊತೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಪರಮೇಶ್ವರ್ ಅವರು ಹೋಗ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗ್ಡೆ. ಹಲವು ತಿಂಗಳ ಅಧಿಕಾರ ಹಸ್ತಾಂತರದ ಸುದ್ದಿಗೆ ಇವತ್ತು ಅಂದ್ರೆ 3ನೇ ತಾರೀಕು ಸಂಜೆ 4:05 ಅಧಿಕೃತವಾಗಿ ತೆರೆ ಬೀಳ್ತಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಲೋಕಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಸಾಕ್ಷಿಯಾಗಲಿದ್ದಾರೆ. ಡಿ ಕೆ ಶಿವಕುಮಾರ್ ಜೊತೆ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಈಗ ಹರಿದಾಡ್ತಾ ಇದೆ. ಯಾವುದೂ ಕೂಡ ಸತ್ಯ ಅಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದ್ರೆ ಒಂದು ಉಪಮುಖ್ಯಮಂತ್ರಿ ಹುದ್ದೆಯನ್ನ ಹೊಂದಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಜೊತೆ ಒಬ್ಬರು ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವುದು ಪಕ್ಕಾ ಅನ್ನುವಂತಹ ಸುದ್ದಿ ಇದೆ. ದಲಿತ ಸಮುದಾಯದ ಸಾಕಷ್ಟು ನಾಯಕರು ಕೂಡ ಈ ಒಂದು ರೇಸ್ ನಲ್ಲಿದ್ದಾರೆ. ಎಸ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೂತನ ಡಿಸಿಎಂ ಆಗಲಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಗೂ ನಾನು ಆಕಾಂಕ್ಷಿ ಅಂತ ಹೇಳಿದ್ರು ಜಿ ಪರಮೇಶ್ವರ್ ಅವರು. ಹಲವು ಬಾರಿ ಹೇಳಿದುಂಟವರು. ಆದ್ರೆ ಸಿಎಂ ಬದಲು ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಲಾಗಿದೆ. ಇಂದು ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅಧಿಕಾರದ ಸ್ವೀಕಾರವನ್ನು ಮಾಡಲಿದ್ದಾರೆ. ಇದು ದಲಿತ ಸಮುದಾಯದ ಪ್ರಭಾವಿ ನಾಯಕರಾಗಿರುವಂತಹ ಪರಮೇಶ್ವರ್ ಅವರು ಹೈಕಮಾಂಡ್ ನಲ್ಲಿ ಉತ್ತಮ ಹಿಡಿತವನ್ನ ಹೊಂದಿದ್ದಾರೆ. ಗೃಹ ಖಾತೆಯನ್ನ ನಿಭಾಯಿಸಿದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಮೂಲದ ಪರಮೇಶ್ವರ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಗೃಹ ಇಲಾಖೆಯನ್ನ ನಿಭಾಯಿಸಿದ್ರು. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ಪರಮೇಶ್ವರ್ ಅವರ ಹೆಸರು ಕೇಳಿ ಬಂದಿತ್ತು. ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಹಲವು ಬಾರಿ ಈ ಬಗ್ಗೆ ಬಹಿರಂಗವಾಗಿಯೇ ಮಾತನಾಡಿದ್ರು. ಸಿದ್ದರಾಮಯ್ಯ ಅವರು ಕೆಳಗೆ ಇಳಿದಿರಲಿಲ್ಲ. ಒಂದು ವೇಳೆ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಬಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಮ್ಮ ಬೆಂಬಲ ಅಂತ ಹೇಳಿ ರಾಜಣ್ಣ ಅವರು ಹೇಳಿಕೆಯನ್ನ ನೀಡಿದ್ರು. ಅದು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಬಿಡಿ. 4 ಜನರ ಹೆಸರು ಉಪಮುಖ್ಯಮಂತ್ರಿ ಹುದ್ದೆಗೆ ಕೇಳಿ ಬರ್ತಾ ಇತ್ತು. ಎಸ್ ವೀಕ್ಷಕರೇ, ಒಂದೊಂದು ಸಮುದಾಯಕ್ಕೆ ಒಬ್ಬೊಬ್ಬರನ್ನ ಡಿಸಿಎಂ ಅಂತ ಹೇಳಿ ನೇಮಕ ಮಾಡಲಾಗುತ್ತೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಎಂ ಬಿ ಪಾಟೀಲ್ ಅವರ ಹೆಸರಿತ್ತು, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ಖಾನ್ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಆದ್ರೆ ಸಂವಿಧಾನಿಕ ಹುದ್ದೆಯಲ್ಲದ ಡಿಸಿಎಂ ಸ್ಥಾನವನ್ನ ಜಾಸ್ತಿ ಸೃಷ್ಟಿ ಮಾಡುವುದು ಬೇಡ ಅಂತ ಎನ್ನುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಲುವಿನಿಂದ ಹಿರಿಯ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೊಬ್ಬರ ಹೆಸರನ್ನ ರಾಹುಲ್ ಗಾಂಧಿ ಅವರು ಪರಿಗಣಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿಗೆ ಈಗಾಗಲೇ ಆಗಮಿಸಿದಂತಹ ಕೇರಳದ ಸಿಎಂ ಎಐಸಿಸಿ ಮೂಲದ ಪ್ರಕಾರ ಇಂದು ಬೆಳಿಗ್ಗೆ 10 ಗಂಟೆ ಸರಿಸುಮಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಸಚಿವರ ಪಟ್ಟಿ ಡಿ ಕೆ ಶಿವಕುಮಾರ್ ಅವರಿಗೆ ತಲುಪಲಿದೆ. ಅವರು ಇದನ್ನ ರಾಜ್ಯಪಾಲರಿಗೆ ಕಳಿಸಿದ್ದಾರೆ. ಪ್ರಮಾಣ ವಚನ ನಡೆಯುವಂತಹ ಲೋಕಭವನ ನವವಧುವಂತೆ ಕಂಗೊಳಿಸ್ತಾ ಇತ್ತು. ಎಲ್ಲೂ ನೋಡಿದ್ರೂ ಕೂಡ ಬ್ಯಾನರ್ಗಳು, ಇನ್ನು ಸಾಕಷ್ಟು ಕಟೌಟ್ಗಳು, ಇದೆಲ್ಲವೂ ಕೂಡ ಇದೆ. ಕೇರಳದ ಸಿಎಂ ಸತೀಶನ್ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಈ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಾಥ್ ನೀಡ್ತಾರೆ. ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದಾಗಿ ಮಾಡಬಾರ್ದು, ಆ ಒಂದು ಸಮಾರಂಭಗಳನ್ನ ಮಾಡಬಾರ್ದು ಅಂತ ಹೇಳಲಾಗ್ತಾ ಇತ್ತು. ಎಸ್ ವೀಕ್ಷಕರೇ, ದೊಡ್ಡ ಪ್ರಮಾಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕೆಲಸಗಳನ್ನ ಮಾಡಬಾರ್ದು ಎನ್ನುವಂಥದ್ದು ಹೈಕಮಾಂಡ್ ಹೇಳಿರುವಂತಹ ಒಂದು ಹೇಳಿಕೆ. ಸೊ ಆ ಒಂದು ಕಾರಣಕ್ಕೆ ಗ್ಲಾಸ್ ಹೌಸ್ ನಲ್ಲಿ ಚಿಕ್ಕದಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಾಗ್ತಾ ಇದೆ. ಇದು ಚುನಾವಣೆಯಲ್ಲಿ ಗೆದ್ದು ತದಾದ ನಂತರ ಪ್ರಮಾಣ ವಚನ ಅಲ್ಲ, ಸಿದ್ದರಾಮಯ್ಯ ಅವರನ್ನ ಕಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಒಂದು ಹುದ್ದೆ. ಸೊ ಆ ಒಂದು ಕಾರಣಕ್ಕೆ ದೊಡ್ಡದಾಗ್ ಬೇಡ ಅಂತ ಹೇಳಿ ಡಿಸಿಷನ್ ತೆಗೆದುಕೊಂಡು ಗ್ಲಾಸ್ ಹೌಸ್ ನಲ್ಲಿ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು 52 ಅನ್ಕೊಳ್ತೀನಿ 52 ರೀತಿಯಲ್ಲಿ ಅವರ ಆಪ್ತರನ್ನ ಕರೆದಿದ್ದಾರೆ. ಹಾಗೆ ಮಠಾಧೀಶರುಗಳನ್ನ ಕರೆದಿದ್ದಾರೆ, ಮೌಲಿಗಳನ್ನ ಕರೆದಿದ್ದಾರೆ, ಚರ್ಚ್ ಫಾದರ್ಗಳನ್ನ ಕರೆದಿದ್ದಾರೆ. ಸಿಕ್ಕಾಪಟ್ಟೆ ಚಿಕ್ಕದ ಪ್ರಮಾಣದಲ್ಲಿ ಮಾಡಲಾಗ್ತಾ ಇದೆ. ಒಂದು LED ಸ್ಕ್ರೀನ್ ಕೂಡ ಅಳವಡಿಸಲಾಗುತ್ತೆ ಗ್ಲಾಸ್ ಹೌಸ್ ಹೊರಗಡೆ. ಅದನ್ನ ನೋಡ್ಕೊಳ್ಬಹುದು ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು. ಎಸ್, ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗುತ್ತೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು ವೇಗಾನು.